ಸದ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತ ದೇಶದಲ್ಲಿ ಆಟೋ LPG ಬಿಕ್ಕಟ್ಟು ಉಂಟಾಗಿರುವಂಥದ್ದು. ಸಾಕಷ್ಟು ದಿನಗಳಿಂದಲೂ ಕೂಡ ಆಟೋ LPG ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ತುಮಕೂರಿನಲ್ಲಿರುವಂಥ ಆಟೋ LPGಯ ಬಂಕ್ನಲ್ಲಿದ್ದೇನೆ. ಇಲ್ಲಿನ ಸಿಬ್ಬಂದಿಗಳನ್ನು ಮಾತಾಡಿಸ್ತಾ ಹೋಗ್ತೇನೆ. ಅವ್ರಿಗೂ ಕೂಡ ಏನೆಲ್ಲ ತೊಂದರೆ ಆಗ್ತದೆ ಅವರಿಂದನೇ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸರ್, ಈಗ ಆಟೋ LPG ಸಾಕಷ್ಟು ದಿವಸದಿಂದ ಸಿಗ್ತಾ ಇಲ್ಲ. ಈಗ ನಿಮ್ಮ ಬಂಕಲ್ಲಿ ಎಷ್ಟು ದಿವಸದಿಂದ ಸಿಗ್ತಾ ಇದೆ, ಏನು ಕತೆ? ಸರ್, ನಮ್ಮ ಬಂಕಿಂದ ಒಂದು 8 ದಿವಸದಿಂದ ಕಂಟಿನ್ಯೂ ಸಿಗ್ತಾ ಐತೆ. ಅದಕ್ಕಿಂತ ಮುಂಚೆ ಸ್ಟಾಕ್ ಇರಲಿಲ್ಲ. ಸ್ಟಾಕ್ ಕಂಪ್ನಿಯಿಂದ ಲೋಡ್ ಕಳಿಸೋರೆ ಕಂಪ್ನಿಯಿಂದ. ಇವಾಗ ನಾವು ಇರೋದು ಸ್ಟಾಕು ಹಾಕ್ತಾಯಿದ್ದೀವಿ. ಇನ್ನೇನು ಒಂದು 600 ಲೀಟ್ರ್ ಐತೆ. ಅದು ಅದಕ್ಕಿಂತ ಮುಂಚೆನೇ ಒಂದು ಡ್ರೈವರ್ಗಳಿಗೆ ಯಾಕೆ ಗೊತ್ತಾ, ಕಷ್ಟದಿಂದ ತಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಮುಂಚೆನೇ ಹೇಳ್ಬಿಟ್ಟಿದ್ದೀವಿ ನಾವು, ಏನಂತ ನೋಡ್ರಪ್ಪ ಕಮ್ಮಿ ಐತೆ ಸ್ಟಾಕು, ನಿಮ್ಮ ಅದೃಷ್ಟ ಸಿಕ್ಕಿದ್ರೆ ಸಿಗತ್ತೆ, ಇಲ್ಲಾಂದರೆ ಬಂದು ಅಲ್ಲಿ ಗಲಾಟೆ ಮಾಡೋಕ್ಕೆ ಹೋಗ್ಬಾರ್ದು. ಇದಕ್ಕಿಂತ ಮುಂಚೆ ಒಂದು 3 ದಿವಸದಿಂದ ಮುಂಚೆ ಫುಲ್ ಮಾಡ್ತಾಯಿದ್ವಿ ನಾವು. 100 ರೂಪಾಯಿ, 1,500, 2,000ವರೆಗೂ ಆಗ್ತಾಯಿದ್ರು. ಹಂಗಾಗಿ ನಾವು ಇವಾಗ ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ಬಿಟ್ಟಿನೇ ಇನ್ಸ್ಪೆಕ್ಟ್ರ್ ಅವ್ರು ಬಂದರು. ಎಲ್ಲರಿಗೂ ಸಿಗಬೇಕಲ್ಲಪ್ಪ, ನೀವು 500 ರೂಪಾಯಿ ಫಿಕ್ಸ್ ಮಾಡಿ ಅಂತ 500 ರೂಪಾಯಿ ಬೋರ್ಡ್ ಹಾಕಿದ್ದೀವಿ ನಾವು. ಈಗ ಒಬ್ಬರಿಗೆ 500 ರೂಪಾಯಿ ಅಷ್ಟೇ ಆಗ್ತಾ ಇರೋದು? ಅಷ್ಟೇ ಸರ್, ಆಗ್ತಾ ಇರೋದು. ಯಾಕೆ ಜಾಸ್ತಿ ಕೇಳಿದ್ರೆ ಹೆಂಗೆ? ಜಾಸ್ತಿ ಕೇಳಲ್ಲ. ಮುಂಚೆ ಆಗ್ತಾಯಿದ್ರು 1,500, 1,000ವರೆಗೂ ಆಗ್ತಾಯಿದ್ರು. ಈಗ ಫಿಕ್ಸ್ ಮಾಡಿದ್ದಾರೆ. ಎಲ್ಲರಿಗೂ ಕಷ್ಟ ಐತೆ. ಒಬ್ರಿಗೆ ಹಾಕ್ಬಿಟ್ರೆ ಇನ್ನೊಬ್ರಿಗೆ ಸಿಗಲ್ಲ. ಒಬ್ರಿಗೆ ಇವಾಗ 1,500 ಹಾಕಿದರೆ ಅದೇ 500 ರೂಪಾಯಿ ಹಾಕಿದರೆ 1,000 ರೂಪಾಯಿಗೆ ಬೇರೆಯವರು 2 ಆಟೋ ಆಗ್ಬೋದು. ಈಗ ಸಾಕಷ್ಟು ದಿನಗಳಿಂದೆಲ್ಲ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಇವಾಗ ಒಂದು 8 ದಿವಸದಿಂದ ಸ್ಟಾಕ್ ಇದೆ ಅಂತ. ಸ್ಟಾಕ್ ತರಿಸೋದು ನಿಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ? ಭಾಳ ಕಷ್ಟ ಆಗುತ್ತೆ ಸರ್. ನಮ್ಮ ಕಂಪ್ನಿಯಿಂದನೂ ಕಷ್ಟ ಆಗುತ್ತೆ. ನೋಡಿ, 8 ಜನ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಮ್ಯಾನೇಜರು ಇವ್ರು ಕೆಲಸ ಮಾಡೋರು, ನಾವು ಕೆಲಸ ಮಾಡೋರು. ಇಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ನೋಡಿ ಊಟ ಇಲ್ಲ, ತಿಂಡಿ ಇಲ್ಲ. ಆ ಥರ ನಮ್ಮ ಆಟೋ ಚಾಲಕರಿಗೆ ನಾವು ಗ್ಯಾಸ್ ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ಜಸ್ಟ್ ಒಂದು 10 ನಿಮಿಷ ಆಯಿತು, ತಲೆ ಸುತ್ತಿ ಬಿದ್ದೋದು. ತಿಂಡಿ ಇಲ್ಲ, ಊಟ ಇಲ್ಲ, ಟೈಮ್ಸ್ ಬರೀ ನೀರು ಕುಡಿಬೇಕು, ಗ್ಯಾಸ್ ಹಾಕಬೇಕು. ಅದು ನಮ್ಮ ಕಷ್ಟ ನಮಗೆ ಗೊತ್ತು. ನಾವು ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಬೇರೆ ನಮ್ಮ ಆಟೋ ಚಾಲಕರಿಗೆ ಅವ್ರಿಗೂ ಒಂದು ಸ್ವಲ್ಪ ಗ್ಯಾಸ್ ಸಿಕ್ಬಿಟ್ರೆ ಸಾಕು ಅಂತ ನಾವು ಹೇಳ್ಕೊತಾ ಇದ್ದೀವಿ. ಈಗ ಸ್ಟಾಕ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ? ಏನು ಆಗ್ತಾ ಇದೆ ಸರ್ ನಿಮ್ಮ ಪ್ರಕಾರ ಹೇಳೋದಾದ್ರೆ? ನಮ್ಮ ಪ್ರಕಾರ ನಮಗೆ ಸ್ಟಾಕು ಕಂಪ್ನಿಯಿಂದ ಕಳಿಸಿದರೆ, ಲೋಡ್ ಕಳಿಸಿದ್ರೆ ನಾವು ಇರೋದು ಸ್ಟಾಕು ಖಾಲಿ ಮಾಡ್ತೀವಿ ಸರ್. ಈಗ ಸ್ಟಾಕ್ ಇತ್ತು, ಒಂದು ಲೋಡ್ ಕಳಿಸಿದ್ರು, 2 ದಿವಸದಿಂದ ಆಗ್ತಾಯಿದ್ರು. ಈಗ ಕಮ್ಮಿ ಆಗ್ತಾಯಿದೆ. 600 ಲೀಟ್ರ್ ಐತೆ. 600 ಲೀಟ್ರಿಗೆ ಇವಾಗ ದೂರಿಂದ ತಿಲಕ್ಪರಕ್ ಸ್ಟೇಷನ್ನಿಂದ ತಳ್ಕೊಂಬರ್ತಾ ಇದ್ದಾರೆ ಜನ, ಡ್ರೈವರ್ಗಳು. ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ, ಹೋಗಿ ನೋಡ್ರಪ್ಪ ಸ್ಟಾಕು 600 ಲೀಟ್ರ್ ಐತೆ, ನಿಮ್ಮ ಅದೃಷ್ಟ ಸಿಕ್ಕಿದ್ರೆ ಸಿಗತ್ತೆ, ಅಲ್ಲಿ ಬಂದು ಮತ್ತೆ ಹೇಳಕ್ಕೆ ಹೋಗ್ಬಾರ್ದು ನಮ್ಮ ಮೇಲೆ. ಅಲ್ಲ, ಮತ್ತೆ ಯಾವಾಗ ಬರ್ಬೋದು ಸ್ಟಾಕ್ ಅಂತ? ಇಲ್ಲ, ಅದು ಹೇಳೋಕ್ಕಾಗಲ್ಲ ಸರ್, ನಮ್ಮ ಕಂಪ್ನಿಗೆ ಗೊತ್ತು. ಒಟ್ಟಿಗೆ ಈ ದಿನನೇ ಸ್ಟಾಕ್ ಬರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಸ್ಟಾಕ್ ಬಂದಾಗ ಹಾಕ್ಬೋದು. ಸ್ಟಾಕ್ ಅವರು ಕಂಪ್ನಿಯಿಂದ ಓನರ್ ಕಳಿಸಿದ್ರೆ ಅವ್ರು ಫೋನ್ ಮಾಡ್ತಾರೆ. ಕಳಿಸುವಾಗ ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ, ಈ ಸ್ಟಾಕ್ ಬರ್ತೈತೆ ಲೋಡ್ ಅಂತ ಹೇಳ್ತಾರೆ. ಆವಾಗ ನಮಗೆ ಗೊತ್ತಾಗುತ್ತೆ ಸರ್. ನಿಮ್ಮ ಪ್ರಕಾರ ನಿಜಕ್ಕೂ ಕೂಡ ಗ್ಯಾಸ್ ಸಿಗ್ತಾ ಇಲ್ವಾ ಇಲ್ಲೂ ಅಂತ? ಇಲ್ಲಂತೂ ಸರ್ ಸಿಗ್ತಾಯಿದೆ ಆರಾಮಾಗಿ. ನೋಡಿ, ಡ್ರೈವರ್ಗಳಿಗೆ ಕೇಳ್ಕೊಳ್ಳಿ ನೀವು, ಈ ಬಂಕಿಂದ ನಂಬರ್ 1 ಬಂಕ್ ಇದು. ಅಲ್ಲ, ಬಂಕಿಗೆ ಬರುವಂಥ ಸ್ಟಾಕ್ ಸರಿಯಾಗಿ ಸಿಗ್ತಾ ಇಲ್ವಾ ಅಂತ? ಸಿಗ್ತಾಯಿದೆ ಸರ್, ನಮ್ಮ ಬಂಕಿಗೆ ಸಿಗ್ತಾಯಿದೆ. ಲೋಡ್ ಕಳಿಸ್ತಾರೆ, ಲೋಡ್ ಇರೋದು ಇಲ್ಲಿ ನಾವು ಖಾಲಿ ಮಾಡ್ತೀವಿ. ತಿರ್ಗಾ ಲಾರಿ ಮೊನ್ನೆ ರಾತ್ರಿನೇ ಕಳಿಸಿದ್ದು ಲಾರಿ ಕಳಿಸಿದ್ದೀವಿ. ಇನ್ನು ಲೋಡ್ ಬರುತ್ತೆ ಇಲ್ಲ ನಮಗೂ ಗೊತ್ತಿಲ್ಲ, ಅದು ಕಂಪ್ನಿಗೆ ಗೊತ್ತು. ಅಲ್ಲ, ಒಟ್ಟಿನಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಚಾಲಕರು ಮತ್ತು ಬಂಕ್ ಮಾಲೀಕರು ತುಂಬ ಕಷ್ಟ ಆಗ್ತದೆ. ಭಾಳ ಕಷ್ಟ ಆಗ್ತೈತೆ ಸರ್. ಇದು ಯುದ್ಧ ನಡೆದಿದ್ದೆ ಅವಾಗ ಭಾಳ ಕಷ್ಟ ಆಗ್ತೈತೆ. ನಮ್ಮ ಆಟೋ ಚಾಲಕರಿಗೆ ಭಾಳ ಕಷ್ಟ ಆಗ್ತೈತೆ. ಅಲ್ಲ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಇನ್ನೂ ಈ ರೀತಿ ಕಷ್ಟ ಬಿಕ್ಕಟ್ಟು ಜಾಸ್ತಿ ಆಗ್ತದೆ ಸರ್. ಇನ್ನೂ ಜಾಸ್ತಿನೇ ಆಗತ್ತೆ, ಇನ್ನೂ ಭಾಳ ಜಾಸ್ತಿ ಆಗ್ಬಿಡ್ತೈತೆ. ಗ್ಯಾಸ್ ಬರೋದೇ ಕಷ್ಟ ಆಗ್ಬಿಡ್ತೈತೆ ಈ ಥರ ಯುದ್ಧ ನಡೀತಾ ಇದ್ರೆ. ಈಗ ಹೇಳ್ತಾ ಇದ್ದಾರೆ, ಆಟೋ ಚಾಲಕರು ಹೇಳ್ತಾರೆ, ಈಗ ಒಂದೊಂದು ಕಡೆ ಒಂದೊಂದು ರೇಟ್ ಆಗ್ತದೆ LPG. ಇದು ನಮಗೂ ಕೂಡ ಕಷ್ಟ ಆಗ್ತದೆ. ನಿಮ್ಮಲ್ಲಿ ಏನು ರೇಟ್ ಇದೆ? ನಮ್ಮ ರೇಟ್ ನೋಡಿ ಸರ್, ಅಲ್ಲೇ ಐತೆ 99, 89, 52 ಎಲ್ಲ ಬಂಕಿಂದ ಇಲ್ಲೇ ಕಡಿಮೆ ಸರ್. ಇದಕ್ಕಿಂತ ಮುಂಚೆ ಒಂದೇ ಫಿಕ್ಸ್ ರೇಟ್ ನಾವು ಇದ್ದಿದ್ದು. ಬೇರೆ ಕಡೆ 90 ರೂಪಾಯಿ, 85 ಈ ಥರ ಮಾಡ್ತಾಯಿದ್ರು. ನಾವು 79, 74 ಪೈಸಾ ಇಲ್ಲಿ ಆಗ್ತಾ ಇದ್ದಿದ್ದು. ಈಗ ಮೊನ್ನೆ ಒಂದು ರೀಸೆಂಟ್ 5 ದಿವಸದಿಂದ ನಾವು ಜಾಸ್ತಿ ಆಯಿತು ಸರ್ ರೇಟು. 1ನೇ ತಾರೀಕಿಂದ ಜಾಸ್ತಿ ಆಯಿತು ಸರ್ ರೇಟು. ಈಗ ಸದ್ಯಕ್ಕೆ ಯುದ್ಧದ ಎಫೆಕ್ಟ್ನಿಂದಾಗಿ LPG ರೇಟು ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ LPGನೂ ಸಿಗ್ತಾ ಇಲ್ಲ. LPG ಭಾಳ ಕಷ್ಟ ಆಗ್ತೈತೆ ಸರ್ ಬರೋಕ್ಕೆ, ಭಾಳ ಕಷ್ಟ ಆಗ್ತಾಯಿದೆ. ನಮ್ಮ ಆಟೋ ಚಾಲಕರಿಗೂ ಭಾಳ ತೊಂದರೆ ಆಗ್ತಾಯಿದೆ ಸರ್, ತುಂಬ ಕಷ್ಟ ಸರ್. 500 ರೂಪಾಯಿ ಗ್ಯಾಸ್ಗೆ ಎಷ್ಟು ದಿವಸ ಓಡಿಸ್ಬೋದು ಆಟೋದವರು? 1 ದಿವಸ ಓಡುತ್ತೆ ಅಷ್ಟೇ. ಬೆಳಿಗ್ಗಿಂದ ಬರಬೇಕು, ಬೆಳಿಗ್ಗಿಂದ ತಳ್ಕೊಂಬರ್ಬೇಕು, ಮಧ್ಯಾಹ್ನ ಆಗ್ಬಿಡ್ತೈತೆ. ಮಧ್ಯಾಹ್ನ ಅವ್ನು ಹಾಕ್ಸ್ಕೊಂಡೋದ್ರೆ ಎಲ್ಲಿ ದುಡಿತಾನೆ ಹೇಳಿ?
ಅವ್ರ ಹೆಂಡತಿ ಮಕ್ಳಿಗೆ ಭಾಳ ಕಷ್ಟ ಆಗುತ್ತೆ ಸರ್. ಈಗ ಬಂಕವ್ರಿಗೂ ಸಖತ್ ಕಷ್ಟ ಆಗ್ತಾ ಇದೆ. ಈಗ LPG ಮಾರ್ತಾ ಇರೋರ್ಗೂ ಕಷ್ಟ, ಹಾಕಿಸ್ಕೊಳ್ಳೋರ್ಗೂ ಕಷ್ಟ. ಹಾಕಿಸ್ಕೊಳ್ಳೋರ್ಗೂ ಕಷ್ಟ, ಬರೋಕ್ಕೂ ಕಷ್ಟ, ಇಲ್ಲಿ ಕೆಲಸ ಮಾಡೋರ್ಗೂ ಕಷ್ಟನೇ ಸರ್. ನೋಡಿ, ಬೆಳಿಗ್ಗೆ ನನ್ನೆ ತಿಂಡಿನೂ ಮಾಡಿಲ್ಲ, ಊಟನೂ ಮಾಡಿಲ್ಲ. 7 ಗಂಟೆಗೆ ಊಟ ಮಾಡಿದ್ದೀವಿ. ಅದು 7 ಗಂಟೆಗೆ ಊಟ ಮಾಡಿ ಮತ್ತೆ 10 ಗಂಟೆ ತನಕ ಗ್ಯಾಸ್ ಹಾಕಿದ್ದೀವಿ. ಜನರ ರೆಸ್ಪಾನ್ಸ್ ಹೆಂಗಿದೆ ಅಂತ? ಈಗ LPG ಏನಾದರೂ ಸಿಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಿಮ್ಮ ಹತ್ರ ಬಂದು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಸರ್? ಅವರು ಬಂದು ಅವರು ಅರ್ಥ ಮಾಡ್ಕೊತಾರೆ ಸರ್. ನಮ್ಮ ಡ್ರೈವರ್ಗಳೂ ಅರ್ಥ ಮಾಡ್ಕೊತಾ ಇದ್ದಾರೆ. ಎಲ್ಲೂ ಇಲ್ಲ ಸರ್, 10 ಬಂಕವೇ ತುಮಕೂರ್ದಾಗೆ. ಇದೇ ನಡೀತಾ ಇರೋದು, ಬಿಜಿಪಾಳ್ಯ ಸರ್ಕಲ್ನಾಗೆ ಇದೇ ಬಂಕ್ ನಡೀತಾ ಇರೋದು. ಸದ್ಯಕ್ಕೆ LPGಗೆ ಪ್ರಾಬ್ಲಮ್ ಆಗಿದೆ ತುಮಕೂರು. ಭಾಳ ಪ್ರಾಬ್ಲಮ್ ಆಗಿದೆ ಸರ್. LPG ಒಂದು 4-5 ಬಂಕ್ ಓಪನ್ ಆಗಿಬಿಟ್ರೆ ಇಷ್ಟೊಂದು ಕಷ್ಟ ಆಗಲ್ಲ ಸರ್. ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ? ಬಂಕ್ಗಳು ಸ್ಟಾಕ್ ಸಿಗ್ತಾ ಇಲ್ವಾ? ಯಾರಿಗೂ ಸ್ಟಾಕ್ ಸಿಗ್ತಾ ಇಲ್ಲ ಸರ್. ಸ್ಟಾಕ್ ಬರ್ತಾ ಇಲ್ಲ. ಈ ಯುದ್ಧದ ಕಾರಣಕ್ಕೆ ಯಾವುದು ಬರ್ತಾ ಇಲ್ಲ. ಕಷ್ಟ ಆಗ್ತಾ ಇದೆ, ಭಾಳ ಕಷ್ಟ ಆಗ್ತಾ ಇದೆ ಸರ್. ಇದಿಷ್ಟು ಬಂಕ್ನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. LPG ತುಂಬೋದಕ್ಕೆ ನಮಗೇನು ಕೂಡ ಇಲ್ಲಿ ತೊಂದರೆ ಇಲ್ಲ, ಆದರೆ ಸ್ಟಾಕೇ ಸಿಗ್ತಾ ಇಲ್ಲ. ತುಮಕೂರಿನಲ್ಲಿ ಸಾಕಷ್ಟು ಬಂಕ್ಗಳಿದ್ರು ಕೂಡ ನಮ್ದು ಒಂದೇ ಬಂಕಲ್ಲಿ ಸಿಗ್ತಾ ಇರುವಂಥದ್ದು. ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಬಂಕಲ್ಲೂ ಕೂಡ ಸ್ಟಾಕ್ ಇರಲಿಲ್ಲ, ಇದೀಗ ಬಂದಿದೆ. ಈಗ ಸದ್ಯಕ್ಕೆ 600 ಲೀಟ್ರಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ. ಅದಾದ ಮೇಲೆ ಮತ್ತೆ ನಾವು ಸ್ಟಾಕ್ ಬರೋವರೆಗೂ ಕಾಯಬೇಕು. ಸದ್ಯಕ್ಕೆ ಯುದ್ಧದ ಎಫೆಕ್ಟ್ನಿಂದಾಗಿ ಬಂಕ್ ಮಾಲೀಕರಿಗೆ ಹಾಗೂ ಆಟೋ ಚಾಲಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.